ನೀವು ಹೇಳಿದ ಹಾಗೆ ಪ್ರಶ್ನೆ ಕೇಳಿದ್ದೀರಿ. ಹಳ್ಳಿಯ ಮಕ್ಕಳು, ಪೇಟೆಯ ಮಕ್ಕಳು, ಇಲ್ಲಿ ಆ ಮಕ್ಕಳು ಒಟ್ಟಾಗಿ ಸೇರಿದಾಗ ನಮಗೂ ಆ ಭೇದ ಇರೋದಿಲ್ಲ, ಆ ಮಕ್ಕಳಿಗಂತೂ ಚೂರೂ ಇರೋದಿಲ್ಲ. ಭೇದ ಭಾವ ಮರೆತು ಅವರು ಬೆರೀತಾರೆ. ಹಳ್ಳಿಯ ಮಕ್ಕಳು ಏನು ಮಾಡ್ತಾರೆ ಅದನ್ನು ಗೊತ್ತಿಲ್ಲದಾಗ ಪೇಟೆ ಮಕ್ಕಳು ಕಲಿತಾರೆ. ಹೆಚ್ಚು ಪೇಟೆಯ ಮಕ್ಕಳು ಕಲಿಯೋದೇ ಹಳ್ಳಿಯ ಮಕ್ಕಳಿಂದ. ಅವ್ರಿಗೆ ಮರ ಹತ್ತುವುದೇ ಗೊತ್ತಿರೋ, ಮರ ಹತ್ತಲಿಕ್ಕೆ ಬಿಡೋದಿಲ್ಲ ನಾವು, ಹಾಗಲ್ಲ ಹೇಳಿದ್ದು. ಈ ಬಾವಿಯಿಂದ ನೀರು ತೆಗಿಲಿಕ್ಕೂ ಅವ್ರಿಗೆ ಬರೋದಿಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ಆ ಬಾವಿಯಿಂದ ನೀರು ತೆಗೆಯೋದು ಯಾವ ರೀತಿ ಬಿಡಿ ಅದು ಗೊತ್ತಿರೋದಿಲ್ಲ. ನಾವು ಈ ಬೆಳಿಗ್ಗೆ ಬಂದಾಗ ಆ ಮಕ್ಕಳು ಅವ್ರಿಗೆ ಕುಡಿಯುವ ನೀರು ಅವರೇ ತರಬೇಕು. ಆಗ ಅದನ್ನು ಅವರೇ ತಂದಾಗ ಈ ಪೇಟೆಯ ಮಕ್ಕಳು, ಅಥವಾ ನಾನು ಹೇಳಬಾರ್ದು ಆಂಗ್ಲ ಮಾಧ್ಯಮದಿಂದ ಬಂದಂಥ ಮಕ್ಕಳು, ಅವರಿಗೆ ಗೊತ್ತೇ ಇರೋದಿಲ್ಲ ಸರ್. ಅವರು ಈ ಮಕ್ಕಳನ್ನು ಬಿಡದೆ ತಾವೇ ಓಡಿ ಹೋಗಿ ಆ ನೀರನ್ನು ತೆಗೆಯೋದಾ, ಸೇದೋದಾ, ಕಸ ಗುಡಿಸೋದು, ಅವರು ಕೂತ್ಕೊಳ್ಳುವ ಜಾಗ ಅವರೇ ಸ್ವಚ್ಛ ಮಾಡಬೇಕು. ಯಾಕಂದರೆ ಇದು ಮುಂದೆ ಅವರಿಗೆ ಜೀವನಾನುಭವಕ್ಕೆ ಬೇಕು ಅಂತ ಹೇಳಿ ಅದನ್ನು ಮಾಡಿಸುವಾಗ ಇವರಿಂದ ಆ ಮಕ್ಕಳು, ಪೇಟೆ ಅಂತ ಹೇಳುವ ಮಕ್ಕಳು, ಪೇಟೆಯ ಪರಿಸರ ಅಲ್ಲ ನಮ್ಮದು, ಆದರೆ ಈ ಆಂಗ್ಲ ಮಾಧ್ಯಮದ ಮಕ್ಕಳು ಇವ್ರಿಗೆ ಬಿಡದೆ ಅವರೇ ಖುಷಿಯಲ್ಲಿ ಮಾಡ್ತಾಯಿದ್ರು. ಅದು ನಮಗೆ ಕೊಟ್ಟಂಥ ಒಂದು ರೀತಿಯ ತೃಪ್ತಿ. ಮನೆಯಿಂದಲೂ ಅದಕ್ಕೆ ವಿರೋಧ ಬರಲಿಲ್ಲ. ನಮ್ಮ ಮಕ್ಕಳು ಕಲ್ತಿದ್ದಾರೆ ಅಂತ ಹೇಳುವ ಖುಷಿ ಅವರಲ್ಲಿತ್ತು. ಎಲ್ಲರೂ ಸಾಮೂಹಿಕವಾಗಿ ಊಟ ಮಾಡ್ತಾಯಿದ್ರು. ಸ್ಪೂನ್ಗಿನ ಅಥವಾ ಚಮಚದ ಊಟ ಇಲ್ಲ, ಕೈಯಿಂದ. ಅದು ಮಧ್ಯಾಹ್ನ ಕೊನೆಗೆ ನಾವು ಮಕ್ಕಳ ಕಷ್ಟ ನೋಡಿ ನಾವೇ ಊಟದ ವ್ಯವಸ್ಥೆಯನ್ನು ಮಾಡಿದೆವು. ಗಂಜಿ ಭಾಳ ಇಷ್ಟ ಅವರಿಗೆ, ಮಕ್ಕಳಿಗೆ. ಆ ಗಂಜಿ ಊಟವನ್ನು ಊಟ ಮಾಡುವಾಗ ಅನ್ನ ಮಾಡುವ ಅಂದರೆ ಬೇಡ ಅಂತಿದ್ರು. ಅದು ಎಲ್ಲಿ ಅಂದರೆ ನಮ್ಮ ಹಳ್ಳಿ ಮಕ್ಕಳಿಗೆ ಹೇಗೋ ಖುಷಿ ಗೊತ್ತೋ, ಪೇಟೆ ಮಕ್ಕಳು ಅದರಿಂದ ಹೆಚ್ಚು ಖುಷಿಯಲ್ಲಿ ಸವಿತಾ ಇದ್ರು ಅದನ್ನು. ಆಗ ಈ ಪೇಟೆ ಮಕ್ಕಳು, ಹಳ್ಳಿಯ ಮಕ್ಕಳು, ಶ್ರೀಮಂತರು ಬಡವರು, ಜಾತಿ ಭೇದ, ಅಥವಾ ಫಸ್ಟ್ ರ್ಯಾಂಕ್ ತೆಗೆದ ಹುಡುಗ ಅಥವಾ ಒಬ್ಬ ಫೇಲ್ ಆದ ಹುಡುಗ, ಇದು ಭೇದ ಇಲ್ಲದ ಒಂದು ತರಬೇತಿಯಲ್ಲಿ ಅವರು ಭಾಗವಹಿಸಿದಾಗ ಆಗುವ ಸಂತೋಷ ನಮಗೆ ಗೊತ್ತು. ಅದು ಎಷ್ಟು ಹಣ ಕೊಟ್ಟರೂ ಸಿಕ್ಕಲಿಕ್ಕಿಲ್ಲ, ಬೇರೆ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ. ಆ ಮಕ್ಕಳಿಗೆ ಕೂಡ ನಾವು ಕೇಳಿದಾಗ ಕೊನೆಯ ದಿನ ಬಂದಾಗ ಹತ್ತುಕೊಂಡೇ ಹೋಗ್ತಾಯಿದ್ರು. ನಾಳೆ ನಮಗಿಲ್ಲಲ್ಲ, ಬರಲಿಕ್ಕಿಲ್ಲ. ಆದರೆ ಅವರನ್ನು ಮರೀತಿರ್ಲಿಲ್ಲ. ಆಗ ಫೋನ್ ಗೀನ್ ಇರಲಿಲ್ಲ, ಈಗ ಇದೆ ಬಿಡಿ. ಆಗ ಏನೋ ಒಂದು ಸಲ ಸಿಕ್ಕಿದಾಗ ಭಾಳ ಖುಷಿ ಪಡ್ತಾಯಿದ್ರು. ಹಾಗೆ ಇಲ್ಲಿ ಕಲ್ತಂಥವರು ಇದರಲ್ಲಿ ಹೇಳಿ ಖುಷಿಯಾಗ್ತದೆ. ಸಿನಿಮಾಗಳಲ್ಲಿ, ದೂರದರ್ಶನದಲ್ಲಿ, ಅಥವಾ ಒಬ್ಬ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಾಗ ನಮಗೆ ಬಹಳಷ್ಟು ಖುಷಿಯಾಗ್ತದೆ. ವೃತ್ತಿಯಿಂದ ಹೊರಗೆ ಬಂದು ನಿರ್ಗಮಿಸಿ 24 ವರ್ಷ ಆಯಿತು. ಆದರೂ ನಾನು ಅದರ ಬಗ್ಗೆ ಆಸಕ್ತಿ ಇವತ್ತು ಇದೆ. ಶಾಲೆಗಳಿಗೆ ಹೋಗೋದು, ಮಕ್ಕಳನ್ನು ಕೇಳೋದು, ಯಾವ ರೀತಿ ಅವರ ಪುಸ್ತಕಗಳನ್ನು ಓದೋದು ಮಾಡ್ತೇನೆ. ಅದರಲ್ಲಿ ಎಷ್ಟೋ ತಪ್ಪುಗಳು ಕಾಣಿಸ್ತವೆ ನನಗೆ. ಮತ್ತು ಆ ಶಿಕ್ಷಣ ಇವತ್ತು ಬಹಳ ಸಂಕೀರ್ಣವಾಗಿದೆ ಅಂತ ಅನ್ನಿಸ್ತದೆ ನನಗೆ. ಇಂಥ ಒಂದು ಪ್ರಶ್ನೆ, ಒಂದು ವಾಕ್ಯದ ಉತ್ತರ, ಒಂದು ಶಬ್ದದ ಉತ್ತರ, ಒಂದು ರೈಟ್ ತಪ್ಪು ಹಾಕುವಂಥ, ಇದು ತಪ್ಪು, ಇದು ಯಾವುದು, ಒಂದು ಸಾಂಕೇತಿಕ ಸಂಕೇತದ ಮೂಲಕ ಪಡೆಯುವಂಥದ್ದು ಮಾರ್ಕನ್ನು. ಅಲ್ಲಿ ಆ ಮಗುವಿಗೆ ಒಂದು ವಿಷಯದ ಬಗ್ಗೆ ಪೂರ್ಣ ಜ್ಞಾನ ಸಿಗ್ತದಾ ಇಲ್ವಾ ಎನ್ನುವಂಥ ಒಂದು ಯೋಚನೆ ಬರ್ತದೆ. ಅಲ್ಲಿ ಬೇಸರವೂ ಆಗ್ತದೆ. ಆ ಮಗುವಿಗೆ ನಾವು ಬರೀ ಒಂದು ಮಾರ್ಕ್ ಪಡೆಯಲಿಕ್ಕೆ, ಅಥವಾ ರ್ಯಾಂಕ್ ಪಡೆಯಲಿಕ್ಕೆ, ಅಥವಾ ಸೀಟು ಗಳಿಸಲಿಕ್ಕೆ, ಮುಂದೆ ಹಣ ಪಡೀಲಿಕ್ಕೆ, ಇದಕ್ಕೆ ಮಾತ್ರ ನಾವು ಸೀಮಿತವಾಗಿ ತಯಾರು ಮಾಡ್ತಾ ಇದ್ದೇವಾ? ಆ ಬದುಕಿಗೆ ಬೇಕಲ್ಲ ಶಿಕ್ಷಣ ಎನ್ನುವುದು. ಬದುಕಿಗೂ ಬೇಕು, ನಮ್ಮ ವಿವೇಕಕ್ಕೂ ಬೇಕು, ಆತ್ಮತೃಪ್ತಿಗೂ ಬೇಕು. ಇದೆಲ್ಲ ಬಿಟ್ಟು ಬರೀ ನಾವು ಒಂದು ಗುರಿ, ಯಾವುದು ಜೀವನದ ಗುರಿ ಅಂತ ನಾನು ಹೇಳ್ತಾ ಇಲ್ಲ, ಬದುಕಿನ ಗುರಿ ಹೌದೋ ಅಲ್ವೋ ಅಂತೂ ನಮ್ಮ ದೃಷ್ಟಿಯ ಒಂದು ಗುರಿ ಅದು. ಈ ಗುರಿಯತ್ತ ಮಾತ್ರ ಓಡಿಸಿಕೊಂಡು ಹೋಗ್ತಾ ಇದ್ದೇವಲ್ಲ ಎನ್ನುವಂಥ ಒಂದು ಕಳಕಳಿ ಉಂಟಾಗ್ತದೆ. ಆಗ ಹಾಗೆ ಇರಲಿಲ್ಲ. ಇವನು ಫಸ್ಟ್ ರ್ಯಾಂಕ್ ಪಡೆದವನು ಇಂಜಿನಿಯರ್, ಡಾಕ್ಟರ್ ಆಗೋದು, ಇವನು ಏನೋ ಫೈಲ್ ಆದವನು ಡ್ರೈವರ್ ಆಗೋದು,
ಏನು ಕಲಿದೆ ರಿಕ್ಷಾ ಓಡಿಸೋದು ಮತ್ತು ಮನೆಯಲ್ಲಿ ಬೇಸಾಯಗಾರ ಆಗೋದು, ಈ ರೀತಿಯ ಒಂದು ಅಂತಸ್ತುಗಳಿರಲಿಲ್ಲ ಅಥವಾ ವಿಂಗಡಣೆಗಳು ಅಂತ ಹೇಳ್ಬೋದು, ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಕಲಿತಾಯಿದ್ರು. ಮಾಸ್ಟ್ರು ನೀನು ಪಾಸು, ನೀನು ಫೇಲು, ಕೊನೆಗೆ ಬಂತು 35 ತೆಗಿಬೇಕು, 80 ತೆಗೆದವನು ಫಸ್ಟ್ ಕ್ಲಾಸು ಮೇಲೆ ತೆಗೆದವನು, 50 ತೆಗೆದವನು, ಹೀಗೆ ಈ ರೀತಿ ಬೇಕಂತ ಹೇಳ್ಬೋದು. ಆದರೆ ಇದರಿಂದ ಮಕ್ಕಳಿಗೆ ಕೆಲವೊಮ್ಮೆ ಬೇಸರ ಆಗೋದು ಇದೆ. ಆಗ ಇದು ಬೇಕಾ ಬೇಡವಾ? ಈ ಶ್ರೇಣೀಕೃತ ಶ್ರೇಣಿಗಳು ಬೇಕೌದು. ಆದರೆ ಕೆಲವೊಮ್ಮೆ ಈ ಒಂದು ಮಗು ಫೇಲ್ ಆಗೋದು ಯಾವುದರಲ್ಲಿ, ಈ ಫೇಲು ಅನ್ನೋದು ಯಾವುದು, ಅದು ಫೇಲ್ ಹೇಗಾಯಿತು, ಆ ಮಗುವಿನಲ್ಲಿ ಬೇರೆ ಏನು ಇಲ್ವೇ? ನಮ್ಮದು ಬರೀ ಓದಿನ ಮಾತ್ರ ಅಳತೆ ಅವರಿಗೆ. ಆ ಮಗು ಬೇರೊಂದು ವಿಷಯದಲ್ಲಿ ಭಾಳ ಬುದ್ಧಿವಂತ ಇರ್ತದೆ. ಅವರನ್ನು ನಾವು ವಿಂಗಡಿಸೋದು ಕಷ್ಟ ಆಗ್ತದೆ. ಆ ರೀತಿಯ ಶಿಕ್ಷಣ ಈಗಿನ ಶಿಕ್ಷಣಕ್ಕೂ ಆಗಿನ ಶಿಕ್ಷಣಕ್ಕೂ ಇರುವಂಥ ವ್ಯತ್ಯಾಸ. ಆದರೆ ಬೇಕು ಬೇಡ ಈಗಿನ ಶಿಕ್ಷಣ ತಪ್ಪು ಅಂತ ಸಾರಾಸಟ್ಟಾಗಿ ನಾವು ತಳ್ಳಿ ಹಾಕುವಂತಿಲ್ಲ, ಬೇಕು. ಆದರೆ ಅದರ ಜೊತೆಗೆ ನಾವು ಈ ರೀತಿ ಆ ಮಕ್ಕಳ ಮನಸ್ಸನ್ನು ನೋಯಿಸದೆ ಅವರ ಬದುಕಿಗೂ ಬೇಕಾದಂಥ ಶಿಕ್ಷಣವನ್ನು ಕೊಡೋದು ಒಳ್ಳೆಯದು. ನಾವು ಶಾಲೆಗಳಿಗೆ ಸೇರಿದಾಗಲೂ ಮತ್ತು ಈ ಯಾವುದು ಈ ಶೌಚಾಲಯದ ಹೆಸರೇ ಇಲ್ಲದ ಕಾಲ, ಶೌಚಾಲಯ ಏನಂತಲೇ ಗೊತ್ತಿಲ್ಲ. ಮಕ್ಕಳು ಸಾಮೂಹಿಕವಾಗಿ ಹುಡುಗರು ಒಂದು ಕಡೆಗೆ ಹುಡುಗಿಯರು ಒಂದು ಕಡೆಗೆ ಹೊರಗೆ ಹೋಗ್ತಾಯಿದ್ರು, ಶೌಚಾಲಯಕ್ಕೆ ಹೋಗ್ತಾಯಿದ್ರು. ಆಮೇಲೆ ಶಾಲೆಗಳ ಪರಿಸರದಲ್ಲಿ ಸುತ್ತಮುತ್ತ ಕಾಡು, ಗುಡ್ಡೆ, ಬೆಟ್ಟ, ಒಂದು ಅಡ್ಡ ಯಾವುದು ಬಂಡೆಕಲ್ಲು, ಇಂಥದ್ರಲ್ಲಿ ನಿರ್ಭಯವಾಗಿ ಮಕ್ಕಳು ಹೋಗಿ ಬರ್ತಾಯಿದ್ರು, ಸಾಮೂಹಿಕವಾಗಿ ಹೋಗಿ ಬರ್ತಾಯಿದ್ರು. ಆ ರೀತಿಯ ಕಲ್ಪನೆ ಇರಲಿಲ್ಲ. ಈಗ ಈ ಶೌಚಾಲಯ ಬಂದ ಮೇಲೆ ಅವುಗಳನ್ನು ಸ್ವಚ್ಛ ಮಾಡೋದು ಒಂದು ಸಮಸ್ಯೆ. ಅದು ಸ್ವಚ್ಛವಾಗಿ ಇರಬೇಕು. ಆಗ ಆ ಸ್ವಚ್ಛತೆಯ ಬಗ್ಗೆ ಏನು ಸಮಸ್ಯೆ ಇರಲಿಲ್ಲ. ಒಂದು ಕಡೆ ಹೋದ್ರು, ನಾಳೆ ಮತ್ತೊಂದು ಕಡೆ ಹೋದ್ರು. ಆದರೆ ಅದು ಒಳ್ಳೆಯದಂತ ನಾನು ಹೇಳೋದಲ್ಲ, ಇದು ಮನೆಗಳಲ್ಲಿಯೂ ಇರಲಿಲ್ಲ. ಇದು ಶಾಲೆ ಅಂತಲ್ಲ, ಶಾಲೆಯಲ್ಲಿ ಬಿಟ್ಟರೆ ಮನೆಗಳಲ್ಲಿಯೂ ಈಗಿನ ಬಾತ್ರೂಮ್ ಅಥವಾ ಮತ್ತೇನು ಹೇಳ್ತೇವೆ ಈಗ ಸಂಡಾಸ್ ಅಲ್ಲ, ಈಗ ಅದಕ್ಕೆ ಇನ್ನೊಂದು ಹೆಸರು ಬಂದಿದೆ, ವಾಶ್ರೂಮ್ಗಳು. ಈ ಕಲ್ಪನೆ ಇರಲಿಲ್ಲ. ಎಲ್ಲಿಯೋ ಗದ್ದೆಗಳಲ್ಲಿ ಸುತ್ತ ಒಂದು 2 ಮಡ್ಲು ಕಟ್ಟಿಕೊಂಡು ಏನೋ ಸ್ನಾನ ಮಾಡೋದೇ ಏನೋ ಮಾಡ್ತಾಯಿದ್ರು. ಹಾಗೆ ಆಗ ಈಗ ಎಲ್ಲ ಮನೆಗಳಲ್ಲಿ ಶಾಲೆಗಳಲ್ಲಿ ಅದು ಅಂಗವಿಕಲರಿಗೆ ಬೇರೆ, ಉಳಿದ ಮಕ್ಕಳಿಗೆ ಬೇರೆ ಬೇಕು. ಬೇಕು ಖಂಡಿತ, ಬೇಡ ಅಂತ ಹೇಳೋದಲ್ಲ. ಆದರೆ ಅದರ ಸ್ವಚ್ಛತೆ ಮುಖ್ಯ. ಅದು ಸ್ವಚ್ಛವಾಗಿದ್ದರೆ ಮಾತ್ರ, ಇಲ್ಲದೇ ಇದ್ರೆ ಅದೇ ಒಂದು ಅನಾಹುತ ಆಗ್ತದೆ. ಒಬ್ಬರ ಈಗ ನಮ್ಮ ಕೊರೋನಾ ಹೇಗೆ ಹರಡ್ತಾ ಇದೆ ಹಾಗೆ ರೋಗಗ್ರಸ್ತವಾದಂಥ ನಮ್ಮ ಶೌಚಾಲಯಗಳು ನಮ್ಮ ಮಕ್ಕಳ ಅನಾರೋಗ್ಯಕ್ಕೂ ಕಾರಣವಾಗ್ತವೆ. ಇದು ಒಂದು ಸಮಸ್ಯೆ ಆದಾಗ ಅಲ್ಲಿ ಮುಖ್ಯವಾಗಿ ಈ ಚಿಕ್ಕ ಶಾಲೆಗಳನ್ನು ನಾವು ನೋಡಿದರೆ, ಅಂದರೆ 7ನೇ ತರಗತಿಯವರೆಗಿನ ಶಾಲೆಗಳನ್ನು ನೋಡಿದರೆ ಅಲ್ಲಿ ಮಕ್ಕಳೇ ಸ್ವಚ್ಛ ಮಾಡಬೇಕಾಗ್ತದೆ. ಅದಕ್ಕೆ ಸ್ವಚ್ಛ ಮಾಡಲಿಕ್ಕೆ ಬೇರೆಯವರು ಇರೋದಿಲ್ಲ. ಈ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಇರ್ತಾರೆ, ಅವರನ್ನು ಬಿಟ್ಟರೆ ನಾನೀಗ ಮುಖ್ಯವಾಗಿ ಸರ್ಕಾರಿ ಶಾಲೆಗಳನ್ನು ಹೇಳ್ತಾ ಇದ್ದೇನೆ, ಅಲ್ಲಿ ಇರುವುದಿಲ್ಲ. ಆಗ ನೀರಿನ ವ್ಯವಸ್ಥೆ ಕೆಲವೊಮ್ಮೆ ಇರುವುದಿಲ್ಲ. ಆ ಮಕ್ಕಳಿಗೆ ಅದರ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಪಾಠ ಮಾಡಬೇಕಾಗ್ತದೆ. ನೀವು ಬಂದ ಕೂಡಲೇ ಇಂತಿಷ್ಟು ನೀರನ್ನು ಉಪಯೋಗಿಸಬೇಕು. ಇದು ಈಗ ಸಾಮಾನ್ಯವಾಗಿದೆ, ಎಲ್ಲ ಕಡೆ ಹೇಳಿ ಕೊಡ್ತಾರೆ. ಇದು ಆಗಿನ ಕಾಲದಲ್ಲಿ ಆ ಕಲ್ಪನೆ ಇಲ್ಲದಾಗ ನಾನದು ಕಷ್ಟ ಆಯಿತು ಅಥವಾ ತೊಂದರೆ ಆಯಿತು ಅಂತ ಹೇಳುವುದೇ ತಪ್ಪಾಗ್ತದೆ. ಯಾಕಂದರೆ ಅವರಿಗೆ ವೈದ್ಯರು ಬಂದು ಹುಡುಗಿಯರಿಗೆ ಬೇರೆ ಹೇಳಿಕೊಡುವಂಥದ್ದು ಕೆಲವು ವಿಷಯಗಳ ಬಗ್ಗೆ, ಹುಡುಗಿಯರಿಗೆ ಸಂಬಂಧಪಟ್ಟ ಅದರ ಬಗ್ಗೆ, ಹುಡುಗರಿಗೆ ಅಂಥದ್ದೇನು ಸಮಸ್ಯೆ ಇರೋದಿಲ್ಲ ಅವರಿಗೆ. ಇದೆಲ್ಲ ಅವರು ಮನೆಯಲ್ಲೇ ಕಲ್ತ್ಕೊಂಡು ಬರ್ತಾಯಿದ್ರು, ಮನೆಗಳಲ್ಲೇ ಹೇಳಿಕೊಡ್ತಾಯಿದ್ರು. ಅದು ಒಂದು ಸಮಸ್ಯೆ ಆದಂಥ ಕಾಲ ಇಲ್ಲ. ಆದರೆ ಶಿಕ್ಷಣ ಪಡೀಲಿಕ್ಕೆ ಶಾಲೆಗಳಿಗೆ ಹುಡುಗಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರಲಿಲ್ಲ. ಆಗ ಹುಡುಗಿಯರ ಶಿಕ್ಷಣ ಎನ್ನುವುದು ಈಗಿನ ಹಾಗೆ ಅತಿ ಅವಶ್ಯಕವಾಗಿ ಇರಲಿಲ್ಲ. ಹುಡುಗಿಯರು ಏನೋ ಒಂದು 4-5 ಕ್ಲಾಸ್ ಕಲಿತರು, ಕೆಲವ್ರಿಗೆ ಏನೂ ಇಲ್ಲ. ಹಾಗೆ ಕಲಿತಾಗ ಅವ್ರಿಗೆ ಸಮಸ್ಯೆಗಳೇ ಇಲ್ಲ, ಬಂದವ್ರಿಗೆ ಮಾತ್ರ ಸಮಸ್ಯೆ ಆಗೋದು.
ಅದು ಸಮಸ್ಯೆಯಾಗಿ ತಗೊಂಡದ್ದು ನಾನೆಲ್ಲಿ ನೋಡಲಿಲ್ಲ. ಆಮೇಲೆ ಎಲ್ಲಿವರೆಗಂದರೆ ನಮ್ಮ ಅಧ್ಯಾಪಕಿಯರಿಗೆ ಶೌಚಾಲಯಗಳು ಇರಲಿಲ್ಲ. ಪೇಟೆ ಶಾಲೆಗಳಲ್ಲಿ ಬಿಟ್ಟರೆ ಅಲ್ಲಿ ಜಾಗದ ಅಭಾವ ಕೂಡ ಇರ್ತಿತ್ತು. ಅಲ್ಲಿ ಅವರಿಗೆ ಕೂಡ ಕಷ್ಟ ಆಗ್ತಾ ಇತ್ತು ಶೌಚಾಲಯದ ಬಗ್ಗೆನ. ಸ್ವಚ್ಛತೆ ಅಂದರೆ ಆಗಿನ ಕಾಲದಲ್ಲಿ ಏನಂದರೆ ಮಕ್ಕಳು ಶಾಲೆಗೆ ಬಂದಾಗ ಒಂದು ಅರ್ಧ ಗಂಟೆ ಬೇಗ ಅಥವಾ ಒಂದು 10 ನಿಮಿಷ, 1/4 ಗಂಟೆ ಮಕ್ಕಳೇ ಎಲ್ಲರೂ ಸಾಮೂಹಿಕವಾಗಿ ಕಸ ಇಕ್ಕಿ, ಶಾಲೆಯ ಸುತ್ತ ಕಸ ಇಕ್ಕಿ ಹಾಕಿ ಒಂದು ಕಡೆ ಹಾಕಿ ಬೆಂಕಿ ಕೊಡಿ. ಅದಕ್ಕೆ ಒಬ್ಬೊಬ್ಬರು ಅಧ್ಯಾಪಕರು ಇರ್ತಿದ್ರು, ಅದರ ಮೇಲ್ವಿಚಾರಣೆಯನ್ನು ಮಾಡ್ತಾಯಿದ್ರು. ಅದನ್ನು ತಂದು ನೀವು ಬೆಳೆಸಿದ ಗಿಡಗಳಿಗೆ ಹಾಕಿ ಅದಕ್ಕೆ ಒಂದು ಗಾರ್ಡನಿಂಗ್ ಅಂತ ಹೆಸರು ಇರಲಿಲ್ಲ. ಆಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರಲಿಲ್ಲ, ತರಕಾರಿ ಬೇಕಾಗಿರಲಿಲ್ಲ. ಒಂದು ತೆಂಗಿನ ಮರವ, ಒಂದು ಅಡಿಕೆ ಮರವ, ಮತ್ತು ಈ ಕ್ರೋಟನ್ ಗಿಡಗಳು ಕಡಿಮೆ ಅಂತ ಬಾಳೆ ಸಸಿಗಳು ಅದನ್ನು ನಟ್ಟು ಅಲ್ಲಿ ಇದಂತಂದರೆ ಈ ಆ ಬೂದಿಯನ್ನು ಇದಕ್ಕೆ ತಂದು ಹಾಕೋದು, ಅದಕ್ಕೆ ಬೆಂಕಿ ಕೂಡ, ಈ ರೀತಿಯಲ್ಲಿ ನಡೆಯುವಂಥ ಕ್ರಮ ಆಗಿನ ಕ್ರಮ. ಮಕ್ಕಳು ಹುಡುಗರು ಒಂದು ಮರದಡಿ ಬುತ್ತಿ ತೊಳೆದ್ರೆ ಇನ್ನೊಂದು ಕಡೆ ಹುಡುಗಿಯರು ಹುಡುಗರು ಮಾತಾಡಬಾರ್ದು ಅಂತ ಬೇರಿಬಾರ್ದು ಅಂತ ಹೇಳಿ ನನಗೆ ಹೇಳ್ತಾ ಇಲ್ಲ, ಆ ಕ್ರಮ ಇರಲಿಲ್ಲ. ಈ ರೀತಿಯಲ್ಲಿ ಹುಡುಗಿಯರ ಬೆಂಚು ಬೇರೆ, ಹುಡುಗರ ಬೆಂಚು ಬೇರೆ, ಶೌಚಕ್ಕೆ ಹೋಗುವ ದಾರಿ ಜಾಗಗಳೇ ಬೇರೆ, ಈ ಬುತ್ತಿ ಇಡೋದು, ಊಟ ಮಾಡೋದು ಬೇರೆ ಬೇರೆ. ಈಗ ಊಟ ಮಾಡೋದಾಗಲಿ, ಶೌಚಕ್ಕೆ ಹೋಗೋದಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ನಳ್ಳಿ ಇದಕ್ಕೆ ಯಾವುದು ಸಮಸ್ಯೆ ಅಂತಿಲ್ಲ. ಆ ಸಮಸ್ಯೆ ಇಲ್ಲದಲ್ಲೇ ಕೆಲವೊಂದು ನಾನು ಹೇಳುವಂಥದ್ದು ಅದೇ, ಅದನ್ನು ಸ್ವಚ್ಛವಾಗಿಡುವಂಥ ಸಮಸ್ಯೆ ಇವುಗಳು ಬರ್ತವೆ. ಅಂದ್ರೆ ಮೂಲಭೂತ ಸೌಕರ್ಯವೇ ಇರಲಿಲ್ಲ. ಅದು ಮೂಲಭೂತ ಅಂತ ಗೊತ್ತೇ ಇರಲಿಲ್ಲ. ಈಗ ಅದು ಮೂಲಭೂತ ಅಂತ ನಾವು ಹೆಸರು ಕೊಡ್ತಾ ಇದ್ದೇವೆ. ಹೀಗೆ ನಮ್ಮ ಮನೆ ಹತ್ರ ನೋಡಿದ್ರು ಅದೇ ರೀತಿ ಇರ್ತದೆ. ಹೆಚ್ಚಿನವರ ಮನೆ ಹತ್ರವು ಇವತ್ತು ನಮಗೆ ಪ್ಲಾಸ್ಟಿಕ್ ಅನ್ನೋದು, ಮುಂಚೆ ಎಲ್ಲ ನಾವು ಬಾಳೆ ಎಲೆ ಏನೇ ಇರಲಿ ಬಾಳೆ ಎಲೆಯಲ್ಲಿ ಕಟ್ಟಿಕೊಡೋದು, ಬಾಳೆ ಎಲೆಯಲ್ಲಿ ತಿನ್ನೋದು. ಮಕ್ಕಳು ಬುತ್ತಿಯ ಜೊತೆಗೆ ಒಂದು ಸಣ್ಣ ಎಲೆ ಹಾಕ್ಕೊಂಡು ಅದರಲ್ಲಿ ಉಪ್ಪಿನಕಾಯೋ ಮತ್ತೊಂದು ತರ್ತಾಯಿದ್ರು. ಆಮೇಲೆ ಆ ಎಲೆಯನ್ನು ಹಾಗೆ ಒಂದು ಮರದಾಡಿಗೋ ಎಲೆಗೋ ಬಿಸಾಡ್ತಾಯಿದ್ರು. ಈಗ ವಿಶೇಷವಾದರೂ ಹಾಗೆ ಎಲೆಗಳು, ಈಗ ಅದೆಲ್ಲ ಹೋಗಿ ಹಾಳೆಗಳು ಬಂತು, ಅದು ಒಡ್ಡಿಲ್ಲ, ಪರಿಸರ ಸ್ನೇಹಿ. ಪ್ಲಾಸ್ಟಿಕ್ ಅಂದರೆ ನಮ್ಮ ಮಕ್ಕಳು ಇವತ್ತು ಬಾಳೆ ಎಲೆಯಲ್ಲೇ ಬೇಡ ಅಂತ ಇದ್ದಾರಲ್ಲ, ಅಂಗಡಿಗೆ ಹೋದರು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಏನಿದೆ ಅದನ್ನು ತಗೊಂಡ್ರು, ದೊಡ್ಡವರು ಗುಟ್ಕಾ ತಗೊಂಡ್ರು, ಆಮೇಲೆ ಮದ್ಯಪಾನ ತೊಟ್ಟೆಗಳಲ್ಲೇ ನಡೀತಾ ಇದೆ. ಪ್ರತಿಯೊಂದಕ್ಕೂ ಈ ಪ್ಲಾಸ್ಟಿಕ್ ಇದನ್ನು ಬಿಟ್ಟು ಬದುಕಲಿಕ್ಕೆ ಆಗದ ಪರಿಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಎಷ್ಟು ನಿಯಂತ್ರಣ ಮಾಡಿದರೂ ಕೆಲವೊಂದು ಪ್ಲಾಸ್ಟಿಕ್ ಬೇಕು. ಈಗ ನಮಗೆ ಎಲ್ಲ ಬಿಟ್ಟರೆ ಈಗ ಹಾಲು ಬರ್ತದೆ, ಎಲ್ಲರ ಮನೆಯಲ್ಲಿ ಹಸು ಇರುವುದಿಲ್ಲ, ಅದು ಕೊಟ್ಟೆಗಳಲ್ಲೇ ಬರ್ತದೆ. ಆದರೆ ಅದನ್ನು ಒಂದೇ ಪುನಃ ಉಪಯೋಗಿಸುವ ರೀತಿಯಲ್ಲಿ ನಾವು ಅದನ್ನು ಬಳಸಬೇಕು. ಇಲ್ಲ ಅವುಗಳ ವ್ಯವಸ್ಥೆಯನ್ನು ನಾವೇ ಮಾಡಬೇಕು. ಅದನ್ನು ಸಿಕ್ಕಾಪಟ್ಟೆ ಎಸೀಲೇಬಾರ್ದು. ಆ ಮಟ್ಟಿಗೆ ನಮ್ಮ ಹಳ್ಳಿಗಳಲ್ಲಿ ಅದು ಸ್ವಲ್ಪ ಕಡಿಮೆ. ಪೇಟೆಗಳಲ್ಲಿ ನೀವು ಬೋರ್ಡ್ ಹಾಕಿದ್ರಿ, ಇಲ್ಲಿ ಪ್ಲಾಸ್ಟಿಕ್ ಎಸೆಯಬಾರದು, ನಿಮಗೆ ದಂಡ ಹಾಕ್ತೇವೆ, ಇನ್ನೊಂದು ಏನು ಇಲ್ಲಿ ಅಲ್ಲ ಇನ್ನೊಂದು ಕಡೆ ಎಸಿತಾರೆ. ಇದಕ್ಕೆ ಇದು ಒಂದು ದೊಡ್ಡ ಸಮಸ್ಯೆ. ಇದನ್ನು ನೋಡಿದರೆ ಬೇಸರ ಅಲ್ಲ, ಇದಕ್ಕೆ ಏನು ಮಾಡುವ ಅಂತ ಹೇಳಿ ಯೋಚನೆ ಮಾಡಿದಷ್ಟು ಇದು ಹರಿಯದ ಒಂದು ಸಮಸ್ಯೆಯಾಗಿ ಬೆಳೀತಾ ಇದೆ. ನಾವು ಇದನ್ನು, ನನಗೆ ಬೇಸರದ ಜೊತೆಗೆ ದುಃಖ ಕೂಡ ಆಗ್ತದೆ ಇದನ್ನು ನೋಡಿದಾಗ. ಇದು ನಮ್ಮ ಪರಿಸರವನ್ನೇ ಹಾಳು ಮಾಡ್ತದಲ್ಲ, ನಮ್ಮ ಒಬ್ಬರಿಗಲ್ಲ, ಎಲ್ಲರೂ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕಂಟಕವಾಗಿದೆ ಅಲ್ಲ. ಇದನ್ನು ಹೇಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಜಲಮೂಲವನ್ನು ಕೂಡ ಕಲುಷಿತ ಮಾಡುವಂಥದ್ದು, ನಮಗೆ ಕುಡಿಯುವ ನೀರು ಬರುವಂಥ ಒಂದು ನದಿಯನ್ನೇ ನಾವು, ಆ ನದಿ ಎಷ್ಟು ಪವಿತ್ರ ಅಂತಂದರೆ ಅದನ್ನು, ಅದೇ ನೀರನ್ನು ನಾವು ಮತ್ತೆ ಕೆಳಗೆ ಮತ್ತೊಬ್ಬರು ಯಾರೋ ಕುಡಿತಾರೆ, ಮತ್ತೊಬ್ಬರು ಯಾರೋ ಅದನ್ನೇ ಕಲುಷಿತ ಮಾಡ್ತಾರೆ. ಜಲ ಮಾತ್ರ ಅಲ್ಲ, ಜಲ, ನೆಲ, ವಾಯು, ಇದು ಎಲ್ಲದಕ್ಕೂ ಮಾರಕವಾಗಿದೆ. ಇದನ್ನು ಹೇಗೆ ತಡೆಯೋದೋ ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಭಯಂಕರವಾಗಿ ಬೆಳೆದು ಬಿಟ್ಟಿದೆ. ಇದು ಸಾಮಾನ್ಯಕ್ಕೆ ಇದು ತಡೆಯುವಂಥದ್ದು ಹೇಗಂತ
ನನಗೆ ಅರ್ಥ ಆಗ್ತಾ ಇಲ್ಲ, ಬೇಸರದ ಸಂಗತಿ. ಮಕ್ಕಳಿಗೆ ನಾವು ಈ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ ಏನಾದರೂ ಅದರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ಟರೆ ಮುಂದಕ್ಕಾದರೂ ಒಂದು ಹೇಳ್ಬೋದು. ಆದರೆ ನಮ್ಮ ತಿಳುವಳಿಕೆ ಕೊಡ್ಬೋದು, ಆದರೆ ಅವರು ಉಪಯೋಗ ಬಿಡೋದು ಹೇಗೆ? ತಿಳುವಳಿಕೆ ಕೊಡ್ತೇವೆ ನಾವು ಇದು ಕೆಟ್ಟದ್ದು, ಆದರೆ ಅವರಿಗೆ ಬರುವಂಥ ವಸ್ತುಗಳು, ಉಪಯೋಗಿಸುವಂಥ ಚೀಲಗಳ, ಪೆನ್ನು, ಇಂಥ ವಸ್ತುಗಳ, ಇವುಗಳಲ್ಲೇ ಕೂಡ ಈ ಪ್ಲಾಸ್ಟಿಕ್ ಬಂದಾಗ ಅವುಗಳನ್ನು ನಾವು ಏನು ಮಾಡಲಿಕ್ಕಾಗ್ತದೆ? ಅವರು ಉಪಯೋಗಿಸುವ ನಿತ್ಯೋಪಯೋಗಿ ವಸ್ತುಗಳೇ ಪ್ಲಾಸ್ಟಿಕ್ ಇರುವಾಗ ಅದನ್ನು ನಾವು ಸರಿಯಾಗಿ, ನಾನು ಹೇಳಿದೆ ಅಲ್ಲ, ಅವುಗಳನ್ನು ನಾಶಪಡಿಸುವಂಥ ಅಥವಾ ರೀಸೈಕ್ಲಿಂಗ್ ಉಪಯೋಗಿಸುವಂಥ ಮಾರ್ಗವನ್ನು ಹಿಡಿಬೇಕು. ಇದು ನಾವು ಪ್ರತಿಯೊಬ್ಬರು ಒಂದೇ ರೀತಿಯಲ್ಲಿ ನಾವು ಕೊಟ್ಟಂಥ ಹಾಕಿದ ಬೀಜ ಎಲ್ಲ ಬೆಳೀತದೆ, ಫಲ ಕೊಡ್ತದೆ ಅಂತ ನಾವು ಹೇಗೆ ಹೇಳ್ಬೋದು? ನಾವು ಕಲಿಸಿದ ಮಕ್ಕಳೆಲ್ಲ ಅತ್ಯುತ್ತಮ ಪ್ರಜೆಗಳಾಗ್ತಾರೆ ಅಂತ ಹೇಳುವಂಥ ಭರವಸೆ ಎಲ್ಲಿದೆ? ಆ ರೀತಿ ನಾವು ಪಾಠ ಮಾಡಿದರೂ ಕೂಡ ಅವರು ಎಲ್ಲರೂ ಅದನ್ನು ಕಾರ್ಯರೂಪಕ್ಕೆ ತಂದಾರೆ, ಅನುಷ್ಠಾನಗೊಳಿಸಿದ್ದಾರೆ. ಅಥವಾ ಅವರಿಗೆ ಬೇರೆಯವರು ನಗಾಡಿದಾಗ, ಅಂದರೆ ಎಲ್ಲರೂ ಆ ರೀತಿ ಮಾಡಿದಾಗ ಒಳ್ಳೆ ಕೆಲಸ ಮಾಡುವುದು ಗಾಂಧಿ ತತ್ವ ಆಗ್ತದಲ್ಲಿ, ಗಾಂಧಿ ತತ್ವವು ನಗೆಗೀಡಾಗ್ತದೆ. ಆ ರೀತಿಯಲ್ಲಿ ಅವರಿಗೆ ತಮಾಷೆ ಮಾಡಿದಾಗ ಅವರು ಬಿಟ್ಬಿಡ್ತಾರೆ. ಈ ರೀತಿ ಇದನ್ನು ಅದಕ್ಕಾಗಿಯೇ ನಾವು ಕೆಲವರು ಒಟ್ಟಾಗಿ ನಾವೇ ಮಾಡೋದು ಒಳ್ಳೇದ ಅಂತ ಅನಿಸ್ತದೆ ನನಗೆ ಹಾಕಿದ್ದೆಲ್ಲ. ಈಗ ಸ್ವಚ್ಛತೆಯ ವಿಷಯ ಬಂದಾಗ ಈಗ ಗಾಂಧೀಜಿಯವರು ಅವರು ಆವಾಗ ಕಸ ಹಿಡಿಸುಡಿ ಹಿಡ್ಕೊಂಡು ಕಸ ಗುಡಿಸಿದ್ರು, ಅವರು ಅವರ ಪಾಯ್ಖಾನೆ ಅವರೇ ಕ್ಲೀನ್ ಮಾಡ್ತಾ ಇದ್ರು ಅಂತ ಹೇಳೋದು ಮಾತ್ರ. ಅವರ ಬಟ್ಟೆ ಅವರೇ ಇದೆಲ್ಲ ಇವತ್ತು ಈ ನಮ್ಮ ಮಕ್ಕಳಿಗೆ ಕೆಲವು ಕಡೆ ನಾವು ಒಂದು ವಾಕ್ಯದಲ್ಲಿ ಹೇಳಿದಾಗ ಅದನ್ನು ಅವರು ಏನು ಮಾಡ್ತಾರಂದ್ರೆ, ಒಬ್ಬ ನನ್ನ ಬಟ್ಟೆ ನಾನೇ ಹೋದೆ, ಓಹ್ ಗಾಂಧಿ ಅನ್ನುವ ಒಂದು ತಮಾಷೆಯ ಅಪಹಾಸ್ಯದ ವಿಷಯವಾಗಿ ತಗೊಳ್ಳೋದು ಇದೆ. ಅದಕ್ಕೂ ನಾವು ಜಾಗೃತಿ ವಹಿಸಬೇಕಾಗುತ್ತೆ. ಅವರ ತಪ್ಪಂತ ಹೇಳೋದಿಲ್ಲ ನಾವಂದ್ರೆ, ಅವರಿಗೆ ಅದರ ಬಗ್ಗೆ ಪೂರ್ಣ ಜ್ಞಾನ ಕೊಡದೇ ಇದ್ದಾಗ, ಪೂರ್ಣ ಮಾಹಿತಿ ಕೊಡದೇ ಇದ್ದಾಗ ಅಲ್ಲಿ ಅಪಹಾಸ್ಯವೂ ಬರ್ತದೆ, ಹಾಸ್ಯ ಕೆಡೆ ಆಗ್ತದೆ. ಹಾಗೆ ಅದು ಆಗದ ರೀತಿಯಲ್ಲಿ ನಾವು ಮಾಡಬೇಕು. ಕೊನೆಗೆ ಒಂದು ಪ್ರಶ್ನೆ ಏನಂದರೆ, ಈಗ ನಗರ ಎಷ್ಟೋ ಜನ ನಗರದಲ್ಲೇ ಹುಟ್ಟಿ ಬೆಳೆದು ನಗರದಲ್ಲೇ ವಾಸವಾಗಿ ಈಗ ಆ ನಗರದ ದೊಡ್ಡ ಸಮಸ್ಯೆಗಳನ್ನು ನೋಡಿ ಅವರಿಗೆ ಈಗ ನಮ್ಮದು ನಮ್ಮ ಅಜ್ಜಂದ್ರ ಕಾಲದ ನಮ್ಮ ಹಳ್ಳಿ ಜೀವನವೇ ಒಳ್ಳೆಯದು ಅಂತ ಹೇಳುವಂತಹ ಒಂದು ಪರಿಸ್ಥಿತಿ. ಅಂದರೆ ಪ್ರಕೃತಿ ಇನ್ನೂ ಹಳ್ಳಿಯಲ್ಲೇ ಉಳಿದಿದೆ. ಪ್ರಕೃತಿಯಲ್ಲಿ ಹಳ್ಳಿಯಲ್ಲಿ ಉಳಿದಿದ್ದಲ್ಲ, ಹಳ್ಳಿಯಲ್ಲಿ ಯಾವಾಗಲೂ ಇತ್ತದು, ನಾವೇ ಅದನ್ನು ಕಡೆಗಣಿಸಿ ಮುಂದೆ ಹೋದದ್ದು. ನಮಗೆ ಯಾವುದೋ ಒಂದು ಆದರ್ಶಗಳು ಅಥವಾ ನಮ್ಮ ಅಜ್ಞಾನ ಅಂತ ಹೇಳ್ತೇನೆ ನಾನು, ಅದನ್ನು ಪ್ರಕೃತಿಯನ್ನು, ಪರಿಸರವನ್ನು, ಬದುಕಿನ ಗುರಿಯನ್ನು ನೋಡದೆ ನಾವು ಯಾವುದ್ರದ್ದು ಹಿಂದೆ ಓಡಿದಾಗ ನಾವು ವಾಪಸ್ ಬರಬೇಕಾಗ್ತದೆ. ಪ್ರಕೃತಿ ಮೊದಲಿನಾಗೇ ಇದೆ, ಅದರ ಗುಣ ಮೊದಲಿನಾಗೇ ಇದೆ. ನಾವೇ ಕೆಡಿಸಿದೆವು, ನಾವೇ ಹಾಳಾದೆವು, ನಾವೇ ಅನಾರೋಗ್ಯಕ್ಕೆ ಒಳಗಾದೆವು, ನಾವೇ ಬೇಸತ್ತೇವು. ನಮಗೆ ಅಲ್ಲಿ ಬದುಕು ಕಷ್ಟ ಆಯಿತು, ಶಾಂತಿ ಇಲ್ಲದಾಯಿತು, ನೆಮ್ಮದಿ ಇಲ್ಲದಾಯಿತು, ಆರೋಗ್ಯ ಹೋಯಿತು, ಹಣ ಏನನ್ನು ಕೊಡುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದೆವು. ಆಗ ನಾವು ಎಲ್ಲಿ ನೆಮ್ಮದಿ, ಆರೋಗ್ಯ, ಶಾಂತಿ, ಸುಖ, ನಗೆ ಎಲ್ಲಿ ಸಿಗ್ತದೆ? ಸ್ವಚ್ಛತೆ ಎಲ್ಲಿದೆ? ಇದನ್ನು ಈ ಹುಡುಕಾಟದಲ್ಲಿ ನಾವು ಹಿಂದೆ ಬಂದೆವು ಅಷ್ಟೇ. ಈ ಹುಡುಕಾಟ ಎನ್ನುವುದು ನಮ್ಮನ್ನು ಹಿಂದೆ ತಂದಿತ್ತು ವಿನ ಮುಂದೆ ತಂದದ್ದಲ್ಲ. ನಾವು ಮುಂದೆ ಹೋಗಿದ್ದು ತಪ್ಪು, ಮುಂದೆ ಹೋದದ್ದು ನಾವು ಹಿಂದೆ ಹೋದದ್ದು. ಹಿಂದೆ ಅಂದರೆ ಎಲ್ಲವನ್ನೂ ಕಡೆಗಣಿಸಿ ನಾವು ಮುಂದೆ ಹೋಗಿದ್ದೇವೆ ಅಂತ ನಮಗೆ ನಾವೇ ಹೇಳಿಕೊಂಡದ್ದು ಅಷ್ಟೇ. ಈಗ ನಮಗೆ ಎಲ್ಲಿದೆ ಜ್ಞಾನೋದಯ? ಕೊನೆಯಲ್ಲಿ ಯಾವಾಗ? ಕಷ್ಟ ಬಂದ ಮೇಲೆ ನಾವು ಮಕ್ಕಳಿಗೂ ನಮ್ಮ ದಾರಿಯಲ್ಲೇ ನಡೆಸಿ ಈಗ ಹಿಂದೆ ತಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಹಿಂದೆ ಬರುವ ಯೋಚನೆಯಲ್ಲಿ ಇದ್ದೇವೆ. ಅಲ್ಲಿ ನಾವು ಹೋಗಿ ಕಷ್ಟ ಅನುಭವಿಸಿ ಅನಾರೋಗ್ಯ ಬಂದ ಮೇಲೆ ನಮಗೆ ಮದ್ದು ಹುಡುಕಿದ ಹಾಗೆ ಈ ರೀತಿ ಅನಾರೋಗ್ಯ ಬಾರದಾಗೆ ನಾವು ಮಾಡಿದರೆ ನಾವು ಹಳ್ಳಿಯಲ್ಲೇ ಉಳಿತೇವೆ. ಹಳ್ಳಿ ಪೇಟೆಯೂ ಬೇಕು ನಮಗೆ, ಈಗಿನ ಬದುಕಿಗೆ ಅನಿವಾರ್ಯ. ಆದರೆ ಆ ಪೇಟೆಯನ್ನು ಹಾಳು ಮಾಡೋದಲ್ಲ, ಹಾಳು ಮಾಡಬಾರ್ದು. ನಾವು ಹಾಳು ಮಾಡದೆ ನಾವು ಆದಷ್ಟು ನಮ್ಮ ಮೂಲಭೂತವಾದಂಥ ಬದುಕಿನ ಮೌಲ್ಯಗಳನ್ನು
ಅಲ್ಲಿ ಕೂಡ ಅನುಷ್ಠಾನಗೊಳಿಸ್ತಾ ಬದುಕಿದ್ರೆ ನಾವು ಹಿಂದೆ ಬರೋದು ಬೇಡ, ಮುಂದೆ ಹೋಗೋದು ಬೇಡ, ಇದ್ದಲ್ಲೇ ಇದ್ದುಕೊಂಡು ನೆಮ್ಮದಿಯನ್ನು ಪಡಿಬೋದು. ಈಗ ಒಂದು ಲೆಕ್ಕದಲ್ಲಿ